ಪಾರ್ಕ್ ತಿದ್ದುಪಡಿ ಬಿಲ್ಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಬಂಡೆ ಸುತ್ತ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ಮಾಡಿದ್ರು. ಉದ್ಯಾನಗಳ ಉಳಿವಿಗಾಗಿ ಸರ್ಕಾರದ ವಿರುದ್ಧ ಹೋರಾಟ ನಡೀತಾ ಇದೆ. ಪ್ರತಿಭಟನೆಗೆ 50ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನು ಸೂಚಿಸಿವೆ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಕಾಯ್ದೆ 1975ಕ್ಕೆ ತಿದ್ದುಪಡಿ ತರುವಂತಹ ಸರ್ಕಾರದ ವಿವಾದಾತ್ಮಕ ಒಂದು ನಿರ್ಧಾರಕ್ಕೆ ಇದೀಗ ಉದ್ಯಾನವನದ ನಾಗರಿಕರು ಜೊತೆಗೆ ಪರಿಸರ ಪ್ರೇಮಿಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಲಾಲ್ಬಾಗ್ನಲ್ಲಿ ಈಗಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕ ವೇದಿಕೆ ಹಾಗೆ ಪರಿಸರ ಪ್ರೇಮಿಗಳು ಬಂದು ಒಂದು ಹ್ಯೂಮನ್ ಚೈನ್ ಅನ್ನ ಮಾಡಿ ಸರ್ಕಾರದ ಈ ನಿರ್ಧಾರವನ್ನ ವಿರೋಧಿಸಿರುವಂತಹ ವಿಚಾರ ಕೂಡ ನಡೀತು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ನಿರ್ಧಾರ ಸರ್ಕಾರ ಮಾಡಲೇಬಾರದು, ಈ ಒಂದು ಕಾಯ್ದೆ ತಿದ್ದುಪಡಿಯನ್ನ ಮಾಡಲೇಬಾರದು ಅನ್ನೋ ಒಂದು ಎಚ್ಚರಿಕೆಯನ್ನ ಜೊತೆಗೆ ಒಂದು ಮನವಿಯನ್ನ ಕೂಡ ಮಾಡಿರುವಂತದ್ದು. ನಮ್ಮ ಜೊತೆ ರಚನಾ ಅವರಿದ್ದಾರೆ, ಮಾತಾಡಿಸ್ಕೊಂಡು ಹೋಗೋಣ. ಸೊ ರಚನಾ, ಹೇಳಿ, ಸರ್ಕಾರ ಮಾಡಿರೋಕೆ ಹೊರಟಿರುವಂತಹ 5% ಡೆವಲಪ್ಮೆಂಟ್ ಅಂತ ಹೇಳುತ್ತೆ, ಇದನ್ನ ನೀವು ಯಾವ ತರ ನೋಡ್ತೀರಾ? ಇದು ಡಿಸ್ಟ್ರಕ್ಷನ್ ಅಂತ ಅನ್ಸುತ್ತೆ, ಡೆವಲಪ್ಮೆಂಟ್ ಅಲ್ಲ. ಯಾಕಂದ್ರೆ ಪ್ರತಿ ವರ್ಷ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಬಟ್ ಗ್ರೀನ್ ಕವರ್ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಅಲ್ಲಿ ನಾವು ಇರೋ ಗ್ರೀನ್ ಕವರ್ ನಾವು ಡಿಕ್ರೀಸ್ ಮಾಡ್ಕೊಂಡು ಹೋದ್ರೆ ಏರ್ ಕ್ವಾಲಿಟಿ ಏನಾಗುತ್ತೆ? ಮೊದಲೇ ಪಾಪ್ಯುಲೇಷನ್ ಇಂದ ಪೊಲ್ಯೂಷನ್ ಜಾಸ್ತಿ ಆಗಿದೆ, ಏರ್ ಕ್ವಾಲಿಟಿ ಡಿಕ್ರೀಸ್ ಆಗಿದೆ, ಉಸಿರಾಡಕ್ಕೆ ಗಾಳಿ ಇಲ್ಲ ಬೆಂಗಳೂರಲ್ಲಿ, ವೆರಿ ಆನೆಸ್ಟ್ಲಿ. ಸೊ ಅದರಲ್ಲಿ ನಾವು 5% ಡಿಕ್ರೀಸ್ ಮಾಡ್ತೀವಿ ಕವರ್ನ, ಇದು ಉದ್ಯಾನವನಗಳಿಂದ, ಗ್ರೀನ್ ಸ್ಪೇಸಸ್ ಇಂದ. ಅಂದ್ರೆ ನಾಳೆ ಗಾಳಿ ಯಾರು ಕೊಡ್ತಾರೆ ನಮ್ಗೆ ಉಸಿರಾಡಕ್ಕೆ? ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಬೇಸಿಗೆ ಹೆಂಗಾಯ್ತು ಈ ಸತಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಎಲ್ಲರೂ. ಮತ್ತೆ ಕ್ಲೈಮೇಟ್ ಚೇಂಜ್ ಇಂದ ಅಕ್ರಾಸ್ ದ ವರ್ಲ್ಡ್ ಮತ್ತೆ ನಮ್ ಇಂಡಿಯಾಲು ಎಷ್ಟು ಡಿಸಾಸ್ಟರ್ಸ್ ಎಫೆಕ್ಟ್ಸ್ ಆಗ್ತಾ ಇದೆ, ಅದ್ರ ಕಾನ್ಸಿಕ್ವೆನ್ಸಸ್ ನಾವು ವಿ ಆರ್ ಲಿವಿಂಗ್ ಥ್ರೂ ಇಟ್ ಡೇ ಟು ಡೇ. ಈ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ವೆನ್ ಕ್ಲೈಮೇಟ್ ಚೇಂಜ್ ಇಸ್ ಸ್ಪೀಕಿಂಗ್, ನಾವು ಇನ್ಸ್ಟೆಡ್ ಆಫ್ ಅರೈವಿಂಗ್ ಅಟ್ ಸೊಲ್ಯೂಷನ್ಸ್ ನಾವಿನ್ನ ಡಿಸಾಸ್ಟರ್ಸ್, ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ನೀವೇನ್ ಹೇಳ್ತೀರಾ ಸರ್ ಸರ್ಕಾರದ ನಿರ್ಧಾರದ ಬಗ್ಗೆ? ಸರ್ಕಾರದ್ದು ಆಕ್ಚುಲ್ ಆಗಿ ತಗೊಂಡಿರುವಂತ ನಿರ್ಧಾರ ತುಂಬಾ ತಪ್ಪು. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ನೋಡಿ, ಇವಾಗ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ತರ ಎಲ್ಲಾ ತರ ಡೆವಲಪ್ಮೆಂಟ್ ಮಾಡ್ಲಿ, ಪಾರ್ಕ್ ಡೆವಲಪ್ಮೆಂಟ್ ಮಾಡಕ್ಕಾಗತ್ತಾ? ಸ್ಪೇಸ್ ಇಲ್ಲ. ಯಾಕೆ ಅದನ್ನ ಕಿತ್ಕೊಂತಾ ಇದ್ದೀರಾ? ಇವಾಗ ಸೀನಿಯರ್ ಸಿಟಿಜನ್ಸ್ ಆಗ್ಲಿ, ಯಂಗ್ ಚಿಲ್ಡ್ರನ್ಸ್ ಆಗ್ಲಿ, ಅವ್ರಿಗೆಲ್ಲ ಒಂದು ಲಂಗ್ ಸ್ಪೇಸ್ ಅಂತ ಇರೋದು ಒಂದು ಲಾಲ್ಬಾಗ್ ಒಂದೇನೆ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಈ ಪ್ರಾಜೆಕ್ಟ್ ನ ಬಿಟ್ಟುಬಿಡಿ. ಡೆವಲಪ್ಮೆಂಟ್ ಮಾಡ್ತೀರಾ, ಬೇರೆ ಕಡೆ ಹೊರಗಡೆ ಹೋಗಿ ಡೆವಲಪ್ಮೆಂಟ್ ಮಾಡಿ, ಅದಕ್ಕೆ ಬೇರೆ ವಿಧಿಗಳಿದೆ. ಅದನ್ನ ಬಿಟ್ಬಿಟ್ಟು ನೀವು ಪಾರ್ಕ್ ಇರೋ 5% ಪಾರ್ಕ್ಗಳನ್ನೆಲ್ಲ ತಗೊಂಡ್ಬಿಟ್ಟಿದ್ದೀರಾ ಅಂದ್ರೆ ಪ್ರತಿ ಒಂದೇ ಕಡೆ ಅಲ್ಲ, ನೀವು ಲಾಲ್ಬಾಗ್ ಒಂದೇ ತಗೊಂತಾ ಇರೋದಲ್ಲ, ನೀವೆಲ್ಲಾ ಕಡೆನೂ ಪಾರ್ಕ್ ಬೇಕು ಅಂತ ಕೇಳ್ತಾ ಇದ್ದೀರಾ. 5% ಕೊಡ್ತಾ ಇದ್ದೀರಾ. ಪಾರ್ಕ್ ಎಷ್ಟಿರುತ್ತೆ ನಿಮ್ಗೆ? ಒಂದು ಏರಿಯಾನಲ್ಲಿ ಪಾರ್ಕ್ ಎಷ್ಟಿರುತ್ತೆ ಹೇಳಿ ನೋಡೋಣ. ಹೌದು, ಡೆವಲಪ್ಮೆಂಟ್ ಬೇಕು, ಬಟ್ ಇರೋದೇ ಎಷ್ಟೊಂದು. ಇವಾಗ ರೋಡ್ಸ್ ಎಲ್ಲ ಸರಿ ಇದೆ, ಅದನ್ನೆಲ್ಲ ಕರೆಕ್ಟ್ ಮಾಡ್ಬೇಕಲ್ವಾ? ಅದನ್ನ ನಮ್ಮ ಗ್ರೀನ್ ಸ್ಪೇಸಸ್ ಆಲ್ರೆಡಿ ಕಮ್ಮಿ ಆಗಿದೆ. ನೀವು ಅಕಸ್ಮಾತ್ ಯಾವ್ದಾದ್ರು ನೀವು ಪಾರ್ಕ್ ಅಂತ ನಾಟಕ ಮಾಡ್ಕೊಂಡ್ರೆ ನಿಮ್ಗೆ ಲಾಲ್ಬಾಗ್ ಮತ್ತೆ ಕಬ್ಬನ್ ಬಿಟ್ಟು ಏನ್ ಸಿಗುತ್ತೆ? ನಮ್ಮ ಹಸಿರನ್ನು ನುಂಗ್ಕೊಂಡು ಬೆಂಗಳೂರು ಆಗೋದ್ ಬೇಡ. ಸೊ ತೇಜಸ್ವಿನಿ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ಲಿ, ಆದ್ರೆ ಪರಿಸರವನ್ನ ನುಂಗ್ಕೊಂಡು ಬ್ರ್ಯಾಂಡ್ ಬೆಂಗಳೂರು ಬೇಡ. ಇರುವಂತಹ ಬೇಸಿಕ್ ಸಮಸ್ಯೆ, ಅದು ರಸ್ತೆ ಗುಂಡಿ ಇರ್ಬೋದು ಅಥವಾ ಗಾರ್ಬೇಜ್ ಇರ್ಬೋದು, ಇದನ್ನೆಲ್ಲ ಕ್ಲಿಯರ್ ಮಾಡಿ ನಂತರ ಬ್ರ್ಯಾಂಡ್ ಬೆಂಗಳೂರಿನ ಆಲೋಚನೆ ಮಾಡ್ಲಿ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ಇವತ್ತು ಶುರುವಾದಂತಹ ಹೋರಾಟ ನಿಲ್ಲೋದಿಲ್ಲ, ಹಂತವಾಗಿ ಎಲ್ಲಾ ಪಾರ್ಕ್ಗಳಲ್ಲೂ ಕೂಡ ನಾವು ಮಾಡ್ತೀವಿ ಅನ್ನೋ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿರುವಂತದ್ದು. ಒಟ್ಟಿನಲ್ಲಿ ಲಾಲ್ಬಾಗ್ನ ಉಳಿಸೋದಕ್ಕೆ, ಹಸಿರನ್ನ ಉಳಿಸೋದಕ್ಕೆ 5% ಅಮೆಂಡ್ಮೆಂಟ್ ಏನಾಗಿದೆ ಅದನ್ನ ವಿರೋಧಿಸಿ ನಾಗರಿಕರ ಗುಂಪು ಇದೀಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ KS ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.